ನಮ್ಮ ಪೂರ್ಣಿ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ. ಎಲ್ಲಿ ಹೋದ್ಲೋ ಏನೋ. ನಾನು ಹೋಗ್ತೀನಮ್ಮ, ಹೋಗಿ ಎಲ್ಲ ಕಡೆ ಅವನ ಹುಡುಕ್ತೀನಿ. ಅವಿ ಬೇಡ, ಈಗ ನೀನಿರೋ ಮನಸ್ಥಿತಿಲಿ ನಿನ್ನೆಲ್ಲಿಗೂ ಕಳಿಸಲ್ಲ. ಗಾಬ್ರಿಲಿ ಹೇಗೆ ಒದ್ದಾಡ್ತಾ ಇದೆಯಾ ನೋಡು. ಸಮಾಧಾನ ಮಾಡ್ಕೋ ಅವಿ. ಮಹೇಶ್ ಹೋಗಿದ್ದಾನಲ್ವಾ, ಎಲ್ಲ ಕಡೆ ಹುಡುಕಿ ಕರ್ಕೊಂಬರ್ತಾನೆ. ಬ್ರೋ ಡೋಂಟ್ ವರಿ, ಅದಕ್ಕೆ ವಾಪಸ್ ಬರ್ತಾರೆ. ಬರ್ತಾರಾ? ಸಾಧ್ಯನೇ ಇಲ್ಲ. ನಾನು ಆಡಿರೋ ಮಾತುಗಳನ್ನ ಕೇಳಿಸ್ಕೊಂಡು ಅವಳು ಮತ್ತೆ ಜೀವಂತವಾಗಿ ಮನೆಗೆ ಬರ್ತಾಳೆ ಅಂತ ನನಗಂತೂ ನಂಬಿಕೆ ಇಲ್ಲ. ಅವಿ, ಈ ರೀತಿ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಅನ್ಸುತ್ತೆ. ಯಾವುದಕ್ಕೂ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣವಾ? ಅದರ ಅವಶ್ಯಕತೆ ಇಲ್ಲ. ಚಿಕ್ಕಪ್ಪ ಪೂರ್ಣಿ ಸಿಕ್ಕಿದ್ಲಾ? ಅವಳನ್ನ ನೋಡಿದ್ರ? ಪೂರ್ಣಿ ಎಲ್ಲೋ ತೊಳ್ಗೋದ್ಲು ಅಂದ್ಕೊಂಡ್ರೆ ಮತ್ತೆ ಬಂದಿದ್ದಾಳೆ. ಪೂರ್ಣಿ ಎಲ್ಲಿ ಹೋಗಿದ್ದೆ? ನನಗೆಷ್ಟು ಭಯ ಆಗಿತ್ತು ಗೊತ್ತಾ? ನೀನಿಲ್ಲ ಅಂದರೆ ನನಗೆ ಒಂದು ಕ್ಷಣನೂ ಇರೋಕ್ಕಾಗಲ್ಲ. ಯಾಕೆ ಹೀಗೆ ಮಾಡಿದೆ? ನನ್ನ ಮಾತುಗಳಿಂದ ನಿನ್ಗೆ ಇಷ್ಟೊಂದು ನೋವಾಯ್ತಾ? ಐ ಸಾರಿ ಪೂರ್ಣಿ. ಇನ್ನು ಮುಂದೆ ನಾನು ನಿನ್ನ ಯಾವತ್ತೂ ನೋವಿಸಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಎಲ್ಲರೂ ನೀವು ನನಗೆ ಬೇಜಾರು ಮಾಡಿಲ್ಲ. ನಾನು ಹೀಗೆಲ್ಲ ನಡ್ಕೊಂಡು ನಿಮ್ಮೆಲ್ರಿಗೂ ಬೇಜಾರು ಮಾಡಿಬಿಟ್ಟೆ. ಇಷ್ಟೊತ್ತು ನೀವೆಲ್ಲ ಆತಂಕದಲ್ಲಿರೋ ಹಾಗೆ ಮಾಡಿಬಿಟ್ಟೆ. ನನಗೆ ಕ್ಷಮಿಸ್ವಿ. ಕೂತ್ಕೋ. ನಿಧಿ, ನೀರು ತಗೊಂಬ. ನೀನು ಮನೇಲಿಲ್ಲ ಅಂತ ಆತಂಕ ಆಗಿದ್ದು ನಿಜ. ಆ ಆತಂಕಕ್ಕೆ ಕಾರಣ ನಾವೆಲ್ಲರೂ ನಿನ್ನ ಮೇಲಿಟ್ಟಿರೋ ಪ್ರೀತಿ. ನಾವೆಲ್ಲರೂ ನಿನ್ನನ್ನು ಅಷ್ಟು ಪ್ರೀತಿಸ್ತೀವಿ ಅಂದಮೇಲೆ ನಿನಗೆ ಬೇಜಾರಾದರೆ ನಮಗೆಲ್ರಿಗೂ ಬೇಜಾರಾದಾಗೆ ತಾನೆ. ನೋಡು, ನೀನೆಲ್ಲಾದರೂ ಹೋಗಬೇಕು ಅಂದರೆ ಅವಿಗೋ ಅಥವಾ ಮನೇಲಿ ಯಾರಿಗಾದ್ರೂ ಹೇಳ್ಬಿಟ್ಟು ಹೋಗು. ಅವಿ ನಿನ್ನ ಮೇಲೆ ಪ್ರಾಣನೇ ಇಟ್ಟಿದ್ದಾನೆ. ನೀನು ಎಲ್ಲೇ ಹೋದರೂ ಅವಿ ಪ್ರಾಣ ನಿನ್ನ ಜೊತೆನೇ ಇರುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡ. ಇಲ್ಲ ರೀ, ನಾನು ನಿಮಗೆ ಹೇಳ್ದೆ ಇನ್ಮೇಲೆ ಎಲ್ಲೂ ಹೋಗಲ್ಲ. ನನಗೆ ಕ್ಷಮಿಸ್ಬಿಡಿ. ಅರ್ಥ ಆಗುತ್ತೆ. ಮನಸ್ಸಿಗೆ ಬೇಜಾರಾದಾಗ ಎಲ್ಲಾದರೂ ಹೋಗಿ ಒಂಟಿಯಾಗಿ ಕೂತ್ಕೊಳ್ಳೋಣ ಅಂತ ಅನ್ಸೋದು ಸಹಜ. ಆದರೆ ಈ ರೀತಿ ಹೋಗಬೇಕು ಅಂತ ಅನಿಸಿದ್ರೆ ಹೇಳಿಬಿಟ್ಟು ಹೋಗು. ನಾನು ನಿನಗೆ ಬರೀ ಮಾವ ಅಲ್ಲ, ಫ್ರೆಂಡು ಅಂತಲೂ ಹೇಳ್ತಾ ಇರ್ತೀಯ. ಕಡೆ ಪಕ್ಷ ನನಗಾದರೂ ಹೇಳಿಬಿಟ್ಟು ಹೋಗು, ಸರಿನಾ? ನೋಡಿ ಪೂರ್ಣಿ, ಮನೇಲಿ ಎಲ್ಲರೂ ನಿನ್ನನ್ನು ಪ್ರೀತಿಯಿಂದ ಕಾಣೋರೆ. ನಿನಗೇನಾದರೂ ಸಮಸ್ಯೆ ಆದರೆ ಯಾರ ಹತ್ರ ಬೇಕಾದರೂ ಹೇಳ್ಕೊಬೋದು. ಅದು ಬಿಟ್ಟು ನೀನು ಹೋಗಿ ದೇವಸ್ಥಾನದಲ್ಲಿ ಒಬ್ಬಳೇ ಅಳ್ತಾ ಕೂತ್ಕೊಂಡ್ರೆ ಏನಾದರೂ ಪರಿಹಾರ ಸಿಗುತ್ತಾ? ದೇವಸ್ಥಾನಕ್ಕೆ ಹೋಗಿದ್ಯಾ? ಏನಮ್ಮ ನೀನು? ದೇವರಂತ ಅತ್ತೆ ಮಾವ ಇದ್ದಾರೆ, ದೇವರಂತ ಗಂಡ ಇದ್ದಾನೆ. ಈ ಮನೆನೇ ನಿನಗೆ ದೇವಸ್ಥಾನ ಇದ್ದ ಹಾಗೆ ಅಂತ ನೀನೇ ಎಷ್ಟೋ ಸರಿ ಹೇಳ್ಕೊಂಡಿದ್ಯಾ. ಅಂಥದ್ರಲ್ಲಿ ನೀನು ಯಾರಿಗೂ ಹೇಳ್ದೆ ದೇವಸ್ಥಾನಕ್ಕೆ ಹೋಗಿ ಅಳ್ತಾ ಕೂತಿದ್ಯಾ. ಅಂಥದ್ದೇನಾಯಿತು? ನೋಡು, ನಿನಗೆ ನಮ್ಮ ಹತ್ರ ಹೇಳ್ಕೊಳಕ್ಕೆ ಮುಜುಗರ ಅನ್ಸಿದ್ರೆ ಇಲ್ಲಿ ನೋಡು, ದೀಪಿಕಾ ಇದ್ದಾಳಲ್ಲ, ಇವಳು ನಿನಗೆ ತಂಗಿ ಇದ್ದ ಹಾಗೆ, ಇವಳ ಹತ್ರ ಹೇಳ್ಕೊ.
ಇವ್ರು ಯಾಕೆ ನನಗೆ ತಗ್ಲಾಗ್ತಿದ್ದಾರೆ? ನಾನೇನು ಇವಳಿಗೆ ತಂಗಿ ಆಗಬೇಕಾ? ಛೇ, ಸಾಧ್ಯನೇ ಇಲ್ಲ. ಆಗಿದ್ದಾಯ್ತು. ಅಭಿ, ಪೂರ್ಣಿ ರೂಮಿಗೆ ಕರ್ಕೊಂಡು ಹೋಗಪ್ಪ, ರೆಸ್ಟ್ ಮಾಡಲಿ. ಹುಷಾರು, ಹೋಗಿ ರೆಸ್ಟ್ ಮಾಡು. ಏನೇನೋ ಯೋಚನೆ ಮಾಡಿ ಮನ್ಸು ಹಾಳು ಮಾಡ್ಕೋಬೇಡ. ನೆಮ್ಮದಿಯಾಗಿ ರೆಸ್ಟ್ ಮಾಡು. ನಿನಗೆ ಈ ಮನೆಯಲ್ಲಿ ಮನಸ್ಸಿಗೆ ನೋವು ಮಾಡೋರು ಯಾರೂ ಇಲ್ಲ. ಅಂಥದ್ರಲ್ಲಿ ನೀನು ಈ ಥರ ಎಲ್ಲ ಮಾಡಿದ್ರೆ ಈ ಮನೆಯವರೆಲ್ಲ ಏನು ಅನ್ಕೋಬೇಕು ಹೇಳು? ಹೋಗಿ ರೆಸ್ಟ್ ಮಾಡು. ಶಿವಪ್ಪ ಕಾಯ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ. ಸಿರಿ ಬೇಗ ಬಾಮ್ಮ, ಹೊಟ್ಟೆ ಹಸಿದ ಪ್ರಾಣ ಹೋಗ್ತಾ ಇದೆ, ಊಟ ಬಡಿಸು ಬಾಮ್ಮ. ಅಣ್ಣ ಬರೋವರೆಗೂ ಕಾಯ್ರಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ನಿಮ್ಮ ಅಣ್ಣ ಬರೋವರೆಗೂ ಕಾಯ್ಬೇಕಾ? ಭಗವಂತ, ಈ ಒಟ್ಟಿಗೆ ಊಟ ಮಾಡೋ ಕಾನ್ಸೆಪ್ಟ್ ಏನೋ ಓಕೆ, ಆದ್ರೆ ನನಗೆ ಹೊಟ್ಟೆ ಹಸಿದಾಗಲೇ ಅವ್ರಿಗೂ ಹೊಟ್ಟೆ ಹಸಿಬೇಕಲ್ಲಮ್ಮ ಸೊಸೆ ಮುದ್ದು. ಸಂಧ್ಯಾ, ಸಮರ್ಥ್ ಫೋನ್ ಮಾಡಿದ್ದ, ಅವ್ನು ಬರೋದು ಲೇಟ್ ಆಗತ್ತಂತೆ, ನೀನು ಊಟ ಮಾಡಿಬಿಡುವ. ಲೇಟ್ ಆಗತ್ತಂತ ಯಾಕೆ? ಅದೇ ಸಂಧ್ಯಾ, ಇವತ್ತು ಅಮ್ಮನ ಹೆಸರಲ್ಲಿ ಒಂದು ಜಾಗ ರಿಜಿಸ್ಟರ್ ಆಗಬೇಕಾಗಿತ್ತಲ್ಲ, ಅದು ಆಗಲಿಲ್ವಂತೆ. ಬೇರೆ ಯಾರೋ ಹೆಂಗಸು ಆ ಜಾಗಕ್ಕೆ ಜಾಸ್ತಿ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕೆ ಹೋಗಿದ್ರಂತೆ. ಅಲ್ಲೇನೋ ಸ್ವಲ್ಪ ಗಲಾಟೆಗಳಾಯ್ತಂತೆ, ಅದಕ್ಕೆ ಲೇಟಾಗಿ ಬರ್ತೀನಿ ಅಂತ ಹೇಳ್ದ. ಹೌದಾ? ಈಗಾಗಲೇ ಅಮ್ಮನ ಹೆಸರಲ್ಲಿ ಅಗ್ರಿಮೆಂಟ್ ಆಗಿತ್ತಲ್ವಾ? ಆದರೂ ಆ ಹೆಂಗ್ಸ್ ಯಾಕೆ ಹೇಗೆ ಮಾಡಿದ್ಲು? ಆಸೆ ಕಣಮ್ಮ, ಕೆಲವ್ರಿಗೆ ಆಸೆ ಇರುತ್ತೆ, ಇನ್ನು ಕೆಲವ್ರಿಗೆ ಅಸೂಯೆ ಇರುತ್ತೆ. ಇವಳು ಈ ಥರ ಮಾಡಿದಾಳೆ ಅಂದರೆ ಖಂಡಿತವಾಗ್ಲೂ ಎರಡರಲ್ಲಿ ಒಂದು ಇದ್ದೇ ಇರುತ್ತೆ ಅವಳಿಗೆ. ಆ ಹೆಂಗ್ಸ್ ಯಾರು ಅಂತ ಗೊತ್ತಾಗಬೇಕು ಸಿರಿ, ನಾನೇ ಹೋಗಿ ಗ್ರಹಚಾರ ಬಿಡಿಸ್ತೀನಿ. ಖಂಡಿತವಾಗ್ಲೂ ಗೊತ್ತಾಗತ್ತಮ್ಮ. ಹೋಗಿರೋದು ಯಾರು? ನಮ್ಮ ಸಮರ್ಥ. ಅವನೊಂಥರ ಭಗೀರಥ ಇದ್ದ ಹಾಗೆ, ಹಿಡಿದ ಕೆಲಸ ಸಾಧಿಸ್ತಾನೆ. ಸಾಧಿಸ್ಕೊಳ್ಳದೆ ಬರೋಂಥ ಅವನೇ ಅಲ್ಲ. ನೀವೀಗ ಆ ವಿಷಯ ಮಾತಾಡಿಕೊಂಡು ನನ್ನನ್ನು ಹೊಟ್ಟೆ ಹಸುವಿಂದ ನರಳೋ ಹಾಗೆ ಮಾಡಬೇಡ್ರಮ್ಮ. ಹೊತ್ತೊತ್ತಿಗೆ ಟೈಮಿಗೆ ಸರಿಯಾಗಿ ತಿನ್ಕೊಂಡು ಉಣ್ಕೊಂಡಿರೋ ನನಗೆ BP, ಶುಗರು, ಗ್ಯಾಸ್ಟ್ರಿಕ್ಕು ಅಂತ ಕಾಯಿಲೆಗಳೇನಾದರೂ ಬಂದರೆ ಅದಕ್ಕೆ ನೀವೇ ಹೊಣೆ ಆಗ್ತೀರ ಅಷ್ಟೇ. ಅಂಕಲ್, ನೀವೇನು ನಮಗೆ ವೆಯ್ಟ್ ಮಾಡೋದು ಬೇಡ, ನಾನು ಊಟ ಬಡಿಸ್ತೀನಿ ರೀ. ಥ್ಯಾಂಕ್ಸ್. ಹೇಗೆ ಬರ್ತಮ್ಮ, ಜೀವ ವಾಪಸ್ ಬಂದಾಗ ಆಗತ್ತೆ. ಏನು ಮಾವ, ನಾಚಿಕೆ ಬಿಟ್ಟು ಊಟ ಮಾಡ್ತೀರಲ್ಲ, ಎಷ್ಟು ದಿನ ಅಂತ ಹೀಗೆ ಬದುಕ್ತೀರಾ ಮಾವ? ಏನು ಸೊಸೆ ಮುದ್ದು, ಬಿಟ್ಟಿ ಅಂತೆಲ್ಲ ಮಾತಾಡ್ತೀಯ? ಕೇಳಿಸ್ಕೋ, ಇದು ನಮ್ಮ ಬೀಗರ ಮನೆ. ಇಲ್ಲಿಂದ ನಾನು ಒಂದು ಹೆಣ್ಣು ತಂದಿದ್ದೀನಿ ನಮ್ಮ ಮನೆಗೆ. ಈ ಮನೆಯಲ್ಲಿ ನಾನು ಊಟ ಮಾಡೋದ್ರಿಂದ ತಪ್ಪೇನಿದೆ? ಉಂಡು ಹೋದ ಕೊಂಡು ಹೋದ ಅನ್ನೋ ಗಾದೆ ಮಾತು ಕೇಳಿಲ್ವಾ? ಇದು ಅದೇ. ನಿಜ ಹೇಳಿದ್ರಿ ಮಾವ, ನಿಮ್ಮ ಬಗ್ಗೆ ನೀವೇ ಬೈಕೊಂಡಾದ್ರೂ ಬಂಟಂದಲ್ಲೇ ಬದುಕ್ಬಿಡ್ತೀರಾ ಅಲ್ವಾ? ನಿಜ ಹೇಳಿ ಮಾವ, ದೀಪಿಕಾ ಕೊಟ್ಟಿರೋ ದುಡ್ಡನ್ನ ಏನು ಮಾಡಿದ್ರಿ? ನನಗೆ ಗೊತ್ತು ಅದು ನಿಮ್ಮ ಹತ್ರನೇ ಇದೆ ಅಂತ. ನಿಮ್ಮ ಹತ್ರನೇ ಇಟ್ಕೊಂಡು ಕಳ್ಳರು ಕಿತ್ಕೊಂಡು ಹೋದ್ರು ಅಂತ ನನ್ನ ಹತ್ರನೇ ಕತೆ ಕಟ್ತೀರಾ? ಅದು ನಾನು ಹೇಳಿದ ಹೊಸ ಮುದ್ದು, ಏನೋ ಕೇಳ್ತಿದ್ಯಲ್ಲ, ಇನ್ನೊಂದ್ಸಲ ಕೇಳು. ಸಿರಿ ಬಂದ್ಲು ಅಂತ ಅಡ್ವಾಂಟೇಜ್ ತಗೊಳ್ತಿದ್ದೀರಾ ಮಾವ? ಇರಲಿ, ನೋಡ್ಕೊಳ್ತೀನಿ. ಏನಿಲ್ಲ ಬಿಡಿ. ಹಾಗೆ ಬಾ ದಾರಿಗೆ. ಆದರೂ ಇವಳು ಯಾಕೋ ಪದೇ ಪದೇ ಅದನ್ನೇ ಕೇಳ್ತಿದ್ದಾಳಲ್ಲ. ನಿನ್ನೆ ಕುಡಿದು ಮತ್ತಲಲ್ಲಿ ನಾನೇನಾದರೂ ಬಾಯ್ ಬಿಟ್ಬಿಟ್ಟ? ಮನೆ
ಬಿಟ್ಟು ತೊಲಗಿದ್ಲು ಅಂದ್ಕೊಂಡ್ರೆ ಮತ್ತೆ ಬಂದಿದ್ದಾಳೆ. ಬರಲಿ, ಈ ನರ್ಕಕ್ಕೆ ಮತ್ತೆ ಯಾಕಾದರೂ ಬಂದೋ ಅಂತ ಅನ್ನಿಸ್ಬೇಕು. ಇನ್ನು ಮುಂದೆ ನಾನು ಆಡೋ ಒಂದೊಂದು ಮಾತಿಗೆ ಅವಳು ಹುಚ್ಚಿ ಹಾಕಬೇಕು. ಆಗ ಮಾಡ್ತೀನಿ. ದೀಪಿಕಾ, ಇವ್ರು ಯಾವಾಗ ಬಂದರು? ನಾನು ಮಾತಾಡಿದ್ದು ಏನಾದರೂ ಕೇಳಿಸ್ಕೊಂಡ್ರಾ? ದೀಪಿಕಾ, ನೀನು ಪೂರ್ಣಿಗೇನಾದರೂ ಹೇಳಿದ್ಯಾ? ನಾನೇನಲ್ಲಿ ನೀವೇನು ಹೇಳ್ತಿದ್ದೀರೋ ನನಗೆ ಗೊತ್ತಾಗ್ತಾ ಇಲ್ಲ. ಪೂರ್ಣಿ ಮನ್ಸಿಗೆ ಬೇಜಾರಾಗೋ ಹಾಗೆ ನೀನೇನಾದರೂ ಹೇಳಿದ್ಯಾ ಅಂತ ಕೇಳ್ತಾ ಇದ್ದೀನಿ. ನೋಡಿ, ನೀವು ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ. ಪೂರ್ಣಿ ಮನ್ಸಿಗೆ ಬೇಜಾರಾದರೆ ನನ್ನ ಮನ್ಸಿಗೂ ಬೇಜಾರಾಗುತ್ತೆ. ನಾನು ಯಾವತ್ತೂ ಅವಳನ್ನ ಪ್ರೀತಿಯಿಂದನೇ ಕಾಣ್ತೀನಿ. ಅಂಥದ್ರಲ್ಲಿ ಪೂರ್ಣಿ ಮನಸ್ಸಿಗೆ ಬೇಜಾರಾಗೋ ಹಾಗೆ ನಾನು ನಡ್ಕೋತೀನ ಹೇಳಿ? ನಾನು ಅನುಮಾನದಿಂದ ಕೇಳ್ತಿಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿನ್ನ ಮಾತಿಂದ ಅವಳಿಗೇನಾದರೂ ಬೇಜಾರಾಗಿರಬಹುದಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೆ. ಸಾಧ್ಯನೇ ಇಲ್ಲ. ನಾನು ಪೂರ್ಣಿನ ಮಾತಾಡ್ಸುವಾಗೆಲ್ಲ ಪ್ರೀತಿಯಿಂದನೇ ಮಾತಾಡ್ಸೋದು. ದೀಪಿಕಾ, ನೀವಿಬ್ಬರು ಈ ಮನೆ ಸೊಸೆ ಅಂದರು. ನೀವಿಬ್ಬರು ಚೆನ್ನಾಗಿದ್ದರೆ ಈ ಮನೆಯಲ್ಲಿ ನೆಮ್ಮದಿ ಶಾಂತಿ ಇರುತ್ತೆ. ನಿಮ್ಮಿಬ್ಬರು ಮನಸ್ಸಲ್ಲಿ ಮನಸ್ತಾಪಗಳಿದ್ರೆ ಮನೇಲಿ ಯಾರೂ ನೆಮ್ಮದಿಯಿಂದ ಇರೋದಕ್ಕಾಗೋದಿಲ್ಲ. ಪೂರ್ಣಿ ಬಗ್ಗೆ ನಿನ್ನ ಮನಸ್ಸಲ್ಲಿ ಯಾವುದೇ ರೀತಿ ಮನಸ್ತಾಪಗಳಿದ್ರು ಅದನ್ನು ಈಗಲೇ ತೆಗೆದು ಹಾಕ್ಬಿಡು. ಖಂಡಿತ ಇಲ್ಲ. ಪೂರ್ಣಿ ಬಗ್ಗೆ ನನಗೆ ಅನುಕಂಪ ಇದೆ ಹೊರತು ಅವಳ ಬಗ್ಗೆ ಅಸೂಯೆ ಆಗಲಿ ಮನಸ್ತಾಪ ಆಗಲಿ ಇಲ್ಲ. ಅಷ್ಟಕ್ಕೂ ನೀವು ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ದೀರಾ? ಪೂರ್ಣಿ ಏನಾದರೂ ಹೇಳಿದ್ಲಾ ನನ್ನಿಂದ ತೊಂದರೆ ಆಗ್ತಿದೆ ಅಂತ? ತೊಂದರೆ ಆಯಿತು ಅನ್ನೋದಕ್ಕೆ ನಾನು ಇದನ್ನೆಲ್ಲ ಹೇಳ್ತಾ ಇಲ್ಲ. ಮುಂದೆ ಯಾವತ್ತೂ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ನಿನ್ನ ಮಾತಿಂದ ಅವಳಿಗಾಗಲಿ ಅವಳ ಮಾತಿಂದ ನಿನಗಾಗಲಿ ಬೇಜಾರಾಗಬಾರ್ದು. ಮಾತುಗಳು ಸಂಬಂಧಗಳನ್ನ ಹಾಳು ಮಾಡಬಾರ್ದು. ಪೂರ್ಣಿ ನಿನಗೆ ಅಕ್ಕ ಇದ್ದ ಹಾಗೆ. ನೀವಿಬ್ಬರು ನಗ್ನಗ್ತಾ ಈ ಮನೆಯಲ್ಲಿ ಇದ್ಕೊಂಡು ಈ ಮನೇನ ಚೆನ್ನಾಗಿ ನೋಡ್ಕೋಬೇಕು. ಕೆಟ್ಟ ಆಲೋಚನೆಗಳನ್ನ ಬಿಟ್ಟು ಬದುಕೋರ್ಗೆ ಈ ಮನೆ ನಂದು ಗೋಕುಲ ಆಗಿರುತ್ತೆ. ಮನ್ಸಲ್ಲಿ ಕೆಟ್ಟದ್ದಿದ್ರೆ ಈ ಮನೆ ನರ್ಕ ಆಗ್ಬಿಡುತ್ತೆ. ನಿನಗೆ ನಾನು ಹೇಳಿದ್ದು ಅರ್ಥ ಆಯಿತು ಅನ್ಕೋತೀನಿ. ಅರ್ಥ ಆಗಿದ್ರೆ ತುಂಬ ಒಳ್ಳೆಯದು. ಮುಂದೆನೂ ಅದೇ ರೀತಿ ನಡ್ಕೊ. ಇವ್ರು ಯಾಕೆ ನನ್ನ ಹತ್ರ ಈ ಥರ ಮಾತಾಡಿದ್ರು? ನಾನು ಮಾತಾಡಿದ್ದನ್ನು ಕೇಳಿಸ್ಕೊಂಡ್ರಾ? ಅಥವಾ ಪೂರ್ಣಿ ಏನಾದರೂ ಹೇಳಿದ್ಲಾ? ಇಲ್ಲ ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡಿದ್ರು ನನಗದು ಕನೆಕ್ಟ್ ಆಗ್ತಿದೆಯಾ? ಅವ್ರು ಹೇಳಿದ್ದೆಲ್ಲ ನನಗೆ ನೇರವಾಗಿ ಹೇಳ್ದಾಗಿತ್ತು. ಯಾವುದಕ್ಕೂ ಇನ್ನು ಮುಂದೆ ಹುಷಾರಾಗಿರಬೇಕು. ಪುಣಿ, ನನ್ನಿಂದ ನಿಂಗೆ ತುಂಬ ಹರ್ಟ್ ಆಗಿದೆ. ನಾನು ಆ ರೀತಿ ನಿನ್ನ ಮಾತಾಡಬಾರ್ದಿತ್ತು. ಐ ಆಮ್ ಸಾರಿ. ಇಲ್ಲ ರೀ, ಹಾಗೆ ನೋಡಕ್ಕೆ ಹೋದರೆ ನಾನು ನಿಮಗೆ ಸಾರಿ ಕೇಳಬೇಕು. ನನ್ನಿಂದ ನಿಮಗೆ ಮೋಸ ಆಗ್ತಿದೆ. ಏನು ಮಾತಾಡ್ತಿದ್ಯಾ ಪೂರ್ಣಿ? ನೀನು ಸಾರಿ ಕೇಳೋದ? ನಾನು ನಿಮ್ಗೊಂದು ಮಗು ಹೆತ್ಕೊಡೋ ಯೋಗ್ಯತೆ ಇಲ್ಲ. ನಿಮಗೆ ಮಕ್ಕಳು ಅಂದರೆ ಎಷ್ಟು ಪ್ರೀತಿ ಅಂತ ನನಗೆ ಗೊತ್ತು ರೀ. ಮಂಗಳಮ್ಮನ ಮಗು ಬಂದಾಗ ಪ್ರಪಂಚನೇ ಮರೆತು ಆ ಮಗು ಜೊತೆ ಆಟಾಡ್ತಿದ್ರಿ. ಮಕ್ಕಳ ಜೊತೆ ಮಕ್ಕಳಾಗೋ ಮನಸ್ಸು ನಿಮ್ಮದು. ಆದರೆ ನನ್ನಿಂದ ನಿಮ್ಮ ಕನಸು ಯಾವುದು ನನಸಾಗ್ತಿಲ್ವಲ್ಲ. ಪುಣಿ, ಯಾಕೆ ಹಾಗೆಲ್ಲ ಅನ್ಕೋತೀಯ? ಇಲ್ಲಿ ನನ್ನಿಂದ ನಿನ್ನಿಂದ ಅನ್ನೋ ಮಾತುಗಳು ಯಾಕೆ? ಇಲ್ಲಿ ನಮ್ಮಿಬ್ರು ತಪ್ಪಿಲ್ಲ. ವಿಧಿ ಆಟಕ್ಕೆ ನಾವ್ಯಾರೂ ಹೊಣೆ ಆಗೋಕ್ಕಾಗಲ್ಲ. ಹಾಗಂತ ನಾವು ನಂಬಿಕೆನ ಕಳ್ಕೊಬಾರ್ದು. ದೇವ್ರ ಮೇಲೆ ನಂಬಿಕೆ ಇಡೋಣ, ನಮ್ಮ ಜೀವನದ ಮೇಲೆ ನಂಬಿಕೆ ಇಡೋಣ. ಹಾಗೂ ಒಂದು ವೇಳೆ ನಮ್ಮ ಮಗು ಆಗದೆ ಇದ್ದರೆ ತೊಂದರೆ ಇಲ್ಲ. ನಿನಗೆ ನಾನು,
ನನಗೆ ನೀನು ಅಂತ ಜೀವನ ಪೂರ್ತಿ ಹೀಗೆ ಪ್ರೀತಿಯಿಂದ ಇದ್ಬಿಡೋಣ. ದುಃಖ ಪಡಬೇಡ ಪುಣ್ಯ. ಇಲ್ಲ ರೀ, ನನಗೆ ಯೋಗ್ಯತೆ ಇಲ್ಲ ಅಂತ ನಿಮ್ಮ ಆಸೆಗಳನ್ನ ಮುಚ್ಚಿಟ್ಕೋತಿದ್ದೀರಾ. ಆ ಮಗು ಜೊತೆ ಆಟಾಡ್ಬೇಕಾದ್ರೆ ನೀವೆಷ್ಟು ಸಂತೋಷವಾಗಿದ್ರಿ. ಆ ಸಂತೋಷನ ನಾನು ಯಾವಾಗಲೂ ನೋಡಬೇಕು ರೀ. ನಮಗೊಂದು ಮಗು ಬೇಕು ರೀ. ಈ ಮನೆಗೆ ಒಂದು ಮಗು ಬೇಕು. ನೀನು ಹೀಗೆ ಹೇಳ್ತಿದ್ರೆ ನನಗೂ ಅಳು ಬರುತ್ತೆ. ನನಗೆ ನೀನೇ ಮಗು ಅಂತ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆ ಆ ಮಗು ನಗ್ತಿದ್ರೆ ನಾನು ನಗ್ತಿದ್ದೆ. ಈಗ ಈ ಪುಟ್ಟ ಮಗು ಅಳ್ತಿದ್ರೆ ನನಗೂ ಅಳು ಬರಲ್ವಾ ಹೇಳು? ಈಗ ನಾನು ಅಳ್ಳ? ನೀನು ನೆಮ್ಮದಿಯಾಗಿ ನಿದ್ದೆ ಮಾಡು. ಏನೇ ಇದ್ರೂ ಬೆಳಿಗ್ಗೆ ಮಾತಾಡೋಣ. ತಗೊಳ್ಳಿ ಜ್ಯೂಸು. ಯಾರೂ ಊಟ ಸರಿಯಾಗಿ ಮಾಡಲಿಲ್ಲ, ಜ್ಯೂಸ್ ಆದರೂ ಕುಡೀರಿ. ನೀವ್ಯಾಕೆ ಇದನ್ನೆಲ್ಲ ಮಾಡೋಕ್ಕೆ ಹೋದ್ರಿ? ದೀಪಿಕಾಗೋ ನನಗೋ ಹೇಳಿದರೆ ನಾವೇ ಮಾಡ್ತಿದ್ವಲ್ಲ. ಕೆಲವು ಕೆಲಸಗಳನ್ನು ಹೇಳಿ ಕೇಳಿ ಮಾಡಬಾರ್ದು, ತಿಳ್ಕೊಂಡು ನಾವಾಗೆ ಮಾಡಬೇಕು. ಪರವಾಗಿಲ್ಲ ಮಹೇಶ್ ಅವರೇ, ಈಗಂತೂ ಮನೆಯಲ್ಲಿ ಯಾವ ಕೆಲಸನೂ ನನಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಏನೂ ಮಾಡದೆ ಕೂತಿರೋದಕ್ಕೆ ನನಗೂ ಆಗಲ್ಲ. ಹಾಗಂತ ಕೆಲಸಗಳೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅಂದರೆ ನಿಶಕ್ತಿ ಇರುತ್ತಲ್ವಾ, ಅದಕ್ಕೆ ನೀವು ಸುಸ್ತಾಗುತ್ತೆ ಅಂತ ನಿಮಗೆ ಹೇಳಿದೆ ಅಷ್ಟೇ. ಅಣ್ಣ, ಬೇಗ ಒಂದು ಕಾಲ್ ಮಾಡಬೇಕಿತ್ತು, ಇಷ್ಟೊತ್ತಾದರೂ ಬರಲಿಲ್ವಲ್ಲ? ಅರೆ, ಅಭಿ ಬಂದೇ ಬಿಟ್ನಲ್ಲ ನೋಡಿ, ನೆನೆಸ್ಕೊಳ್ತಾ ಇದ್ದಾಗೆ ಬಂದೇ ಬಿಟ್ಟ. ಅಭಿ, ಜಾಗದ ವಿಷಯ ಏನಾಯಿತು? ಏಜೆಂಟ್ ಏನು ಹೇಳ್ದ? ಆ ಏಜೆಂಟು ಆ ಜಾಗನ ಬೇರೆಯವ್ರಿಗೆ ಮಾರೋದಕ್ಕೆ ಟ್ರೈ ಮಾಡಿದ್ದಾನೆ. ಅದು ಹೇಗೋ ಮಾರೋಕ್ಕಾಗುತ್ತೆ? ಅಗ್ರಿಮೆಂಟು ನಮ್ಮ ಹೆಸ್ರಿಗಾಗಿದೆ ತಾನೆ. ಆದರೆ ನಮ್ಮ ಮ್ಯಾನೇಜರೇ ಯಾವುದೋ ಹೆಂಗಸಿನ ಜೊತೆ ಹೋಗಿ ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಹೇಳಿ ಬೇರೆಯವ್ರಿಗೆ ಆ ಜಾಗನ ಮಾಡ್ಕೊಡೋಕ್ಕೆ ಟ್ರೈ ಮಾಡಿದ್ದಾರೆ. ಏನು, ನಮ್ಮ ಮ್ಯಾನೇಜರ? ಕೇಳಲಿಲ್ವಾ ನೀವು ಮ್ಯಾನೇಜರ್ನ? ಸಿಕ್ಕಿದ್ನ ಅವನು? ಬರೀ ಸಿಕ್ಕಿದ್ದಷ್ಟೇ ಅಲ್ಲ, ಎಲ್ಲ ಸತ್ಯನೂ ಬಾಯ್ಬಿಟ್ಟ. ಹಾಗಾದರೆ ಮ್ಯಾನೇಜರ್ನ ಯಾರು ಕರ್ಕೊಂಡೋಗಿದ್ದು? ನಮ್ಮ ಮೇಲೆ ಅಷ್ಟು ದ್ವೇಷ ಸಾಧಿಸೋರು ಯಾರಿದ್ದಾರೆ? ಇರ್ತಾರಣ್ಣ, ಒಳ್ಳೆಯವ್ರ ಥರ ಮುಖವಾಡ ಹಾಕ್ಕೊಂಡು ನಮ್ಮ ಬೆನ್ನ ಹಿಂದೆನೇ ಚೂರಿ ಹಿಡ್ಕೊಂಡು ನಿಂತಿರೋರು ನಮ್ಮ ಸುತ್ತನೇ ಇರ್ತಾರೆ. ಆ ಹೆಂಗ್ಸ್ ಯಾರು ಅಂತ ಗೊತ್ತಾಯ್ತಾ ಅಭಿ?